ಎಲ್ಲರೂ ಕೂಡ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತ ಇದ್ದಾರೆ. ನಮ್ಮ ಪ್ರಕಾರ ಅಹಿಂದ ಕ್ರಾಂತಿ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದಾವೆ. ಯಾಕಂದ್ರೆ ಅಹಿಂದ ಹುಟ್ಟುವಂತ ಸಂದರ್ಭದಲ್ಲಿ ನೀವೇ ಸಾರಥ್ಯ ವಹಿಸಿದ್ರೆ ಮತ್ತೆ ಆ ದಿನಗಳು ಬರ್ಬಹುದು ಅಂತ ಹೇಳಿ ಜನರ ಚರ್ಚೆ ಇದೆ. ಇಲ್ಲ, ಯಾವುದೇ ಕ್ರಾಂತಿ ಇಲ್ಲ, ಯಾವುದು ಕ್ರಾಂತಿ ಆಗೋಲ್ಲ ಅಂತ ನಮ್ಮ ಭಾವನೆ. ನಮಗೂ ಅಂತ ಯಾವುದೇ ಘಟನೆಗಳು ನಡೀತಾವ ನಮಗೇನು ಅನ್ನಿಸ್ತಾ ಇಲ್ಲ. ಸೊ ನನ್ನ ಲೆಕ್ಕಲೆ ಎಲ್ಲ ಸುಗಮವಾಗಿ ಇರ್ತೈತೆ ಅಂತ ನನ್ನ ಅಭಿಪ್ರಾಯ. ಈಗ ಯತೇಂದ್ರ ಅವರು ನಿನ್ನೆ ಹೇಳಿದ್ದಾರೆ ಸರ್, ಒಂದು ಬೈಪಾಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವೇ ಉತ್ತರಾಧಿಕಾರಿ, ಮುಂದಿನ ಉತ್ತರಾಧಿಕಾರಿ ನೀವೇ ಅನ್ನುವಂಥ. ಅದೀಗ ಸಂಚಲನಕ್ಕೆ ಕರೆಕ್ಟ್, ಅದು ಹೇಳಿದ್ದು ಕರೆಕ್ಟ್. ಅದಾಗಿಲ್ಲ ಅವ್ರೇನು ಮುಖ್ಯಮಂತ್ರಿ ಆಗಬೇಕು, ಅಧ್ಯಕ್ಷ ಆಗ್ಬೇಕಂತ ಹೇಳಿಲ್ಲ, ಐಂದ ನಾಯಕ ವಹಿಸ್ಕೋಬೇಕಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ನಂತರ ಯಾರು ಪ್ರಶ್ನೆ ರಾಜ್ಯದಲ್ಲಿ ಇದೆ, ನಾವು ವಹಿಸ್ಬೋದು ಅಥವಾ ಇನ್ನೊಬ್ರು ಯಾರೋ ವಹಿಸಲೇಬೇಕು. ಸೊ ಆ ನಿಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ, ಅವ್ರು ಸಮರ್ಥರಿದ್ದಾರೆ, ನಮ್ಮ ತಂದೆ ಜೊತೆ ಕೆಲಸ ಮಾಡಿದ್ದಾರೆ, ಐಡಿಯಾಲಜಿ ಬಗ್ಗೆ ಅವರು ಕ್ಲಿಯಾರಿಟಿ ಇದೆ ಅಂತ ಆ ಮಾತನ್ನು ಹೇಳಿದ್ದಾರೆ. ಹೊರತಾಗಿ ಅದು CMಗೂ ಅಥವಾ ಇನ್ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲ. ಸರ್, ಈಗ ಆ ನಾಯಕತ್ವವನ್ನು ವಹಿಸ್ಕೊಳ್ಳೋಕೆ ಅವ್ರು ಸಿದ್ಧರಿದ್ದೀರಾ ಅಂತ? ಇಲ್ಲ, ಸಿದ್ಧರಿದ್ದ ಕಾಲ ಬರಬೇಕು ಅದಕ್ಕೆ. ಯಾಕೆಂದರೆ CM ಅವರೇ ತೆಗೆದು ಕೂಡಿಸ್ಬೋದು, ಅಧ್ಯಕ್ಷ ತೆಗೆದು ಕೂಡಿಸ್ಲಿಕ್ಕೆ ಆಗೋಲ್ಲ. ಕೆಪಾಸಿಟಿ, ಸಮರ್ಥನೆ ಅರಸವ್ರಿಗೆ ಆ ಕೆಪಾಸಿಟಿ ಇತ್ತು, ಬಂಗಾರಪ್ಪನವ್ರ ಇಂಥ ಕೆಪಾಸಿಟಿ ಖರ್ಗೆ ಅವ್ರಿಗಿತ್ತು, ಸಿದ್ದರಾಮಯ್ಯಗಿತ್ತು. ಸೊ ಜನ ಅದನ್ನು ಆಯ್ಕೆ ಮಾಡಬೇಕಾಗ್ತೈತೆ, ಅವ್ರು ಅದನ್ನು ಸರ್ಟಿಫಿಕೇಟ್ ಕೊಡಬೇಕು ಆಗಲಿಕ್ಕೆ. ನಾನೇ ಆಗ್ತದಂದ್ರೆ ಆಗೋಲ್ಲ. ನಿಮಗೆ ಅರ್ಹತೆ ಇದೆ, ನೀವು ಬರಬೇಕು. ಸಿದ್ದರಾಮಯ್ಯ ಅವರು ಇದ್ದಾರೆ, ಈಗ ಒಬ್ಬರು ನಾಯಕ ಇದ್ದಾರೆ, ಅವ್ರು ಆದ ನಂತರ ನೋಡೋಣ. ಅಂದ್ರೆ ಅವರು ಯತೀಂದ್ರ ಅವರು ಹೇಳಿರುವಂತದ್ದು ನಮ್ಮ ತಂದೆಯವರ ರಾಜಕೀಯ ಜೀವನ ಹಾಗಾಗಿ ಇದು ಸುಸಂದರ್ಭ ಅಂತ ಹೇಳಿದ್ದಾರೆ. ಕರೆಕ್ಟ್, ನಾವು ಹೇಳಿದ್ದು ಅದೇ, ಅಹಿಂದ ನಾಯಕ ವಹಿಸ್ಬೇಕಂತ ಹೇಳಿದಾರೆ ಅವರು. ಅಂದ್ರೆ ಕೊನೆ ಕಾಲಘಟ್ಟ ಅಂತ ಪದ ಬಳಕೆ. ಕರೆಕ್ಟ್, ಅದು ಈಗ CM ಅವರು ಹೇಳಿದ್ದಾರೆ, ನಾವು ಮುಂದಿನ ಸಲ ಸ್ಪರ್ಧೆ ಮಾಡೋಲ್ಲ ಅಂತ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, 2-3 ಸಲ ಹೇಳಿದ್ದಾರೆ, ಸದನದಲ್ಲಿ ಹೇಳಿದ್ದಾರೆ, ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ. ಮುಂದೆ ಅವರು ಇರ್ತಾರೆ, ಮುಂದಿನ ಚುನಾವಣೆ ಹೇಳಿದಿಲ್ಲ, ಅವರು ಇರ್ತಾರೆ. ಅವ್ರು ಇನ್ನೂ ನಾಯಕ ಇದ್ದೇ ಇರ್ತೈತೆ. ಅಹಿಂದ ನಾಯಕ ಬೇರೆ, CM ಪೋಸ್ಟ್ ಬೇರೆ. CM ಯಾವಾಗಾದ್ರು ಬಿಡ್ಬೋದು, ಯಾವಾಗಾದ್ರು ತೊಗೋಬೋದು. ಅಹಿಂದ ನಾಯಕ ಬೇರೆ ಇದೆ. ಸೊ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರವಾಗಿ, ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ, ನಮ್ಮನ್ನೆಲ್ಲ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ ಮುಂಚೆನೇ ಬದಲಾವಣೆ ಆಗ್ಬೋದು. ನೀವು ಅದನ್ನು ಬೆಂಗಳೂರಾಗಿ ಕೇಳಬೇಕು ಈ ಪ್ರಶ್ನೆ, ನನ್ನ ಕಿತ್ತೂರಾಗಿ ಕೇಳೋಣ. ಎಲ್ಲರೂ ನಿಮ್ಮ ಕಡೆನೇ ನಾವು ಹೇಳಿದಿಲ್ಲ, ಕರೆಕ್ಟ್. ಅದು ಅಹಿಂದ ನಾಯಕದ ಬಗ್ಗೆ ನಂದೇನು ತಕರಾರಿಲ್ಲ. ಅಹಿಂದ ನಾಯಕ ಬಗ್ಗೆ ಹೇಳಿದಾರೆ ಅವರು, ಅದನ್ನು ನಾವು ಗಟ್ಟಿಗೊಳಿಸುವಂಥ ಪ್ರಯತ್ನ ಮಾಡ್ತೀವಿ ಮುಂದಿನ. ಸರಿಗ ಈ ಡಿಸೆಂಬರು ನವೆಂಬರು ಅಂತ ಇದ್ರೆ ಅದು ನಿಜಾನ ಸರ್ ಅಂತ ಬದಲಾವಣೆ ಆಗುತ್ತೆ, ಅಧಿಕಾರ ಬದಲಾವಣೆ ಆಗುತ್ತೆ, ಹಸ್ತಾಂತರ? ನನಗೆ ನನ್ನ ನಾಲೆಜ್ ಪ್ರಕಾರ ಅಂಥದ್ದು ಯಾವುದೇ ಘಟನೆ ಆಗುವುದಿಲ್ಲ. ಆಗೋದಾರೆ ಅದು ಹೈಕಮಾಂಡ್ ಮಾಡಬೇಕಾಗ್ತದೆ. ನಮ್ಮಂತಲ್ಲಿ ಡೆಲ್ಲಿಯಲ್ಲಿ ಅದು ನಿರ್ಧಾರ ಆಗಬೇಕು. ನಮ್ಮಂತಲ್ಲಿ ಏನೂ ಇಲ್ಲ, ಅದಕ್ಕೆ ಹೇಳಲಿಕ್ಕೂ ನಾವು ಆಗೋಲ್ಲ. ಪಕ್ಷದಲ್ಲಿ ಆ ರೀತಿ ಏನಾದರೂ ಚರ್ಚೆ ಆಗ್ತಾ ಇಲ್ಲ, ಯಾವುದೇ ಚರ್ಚೆ ಇಲ್ಲ ಪಕ್ಷದಲ್ಲಿ. KPCC ಅಧ್ಯಕ್ಷ ಸ್ಥಾನ ಈಗ ನಿಮಗೆ ಕೊಡ್ತಾರೆ ಅನ್ನುವಂಥದ್ದು ಸುದ್ದಿ ಇವತ್ತಿದಲ್ಲ, ಅದು ಬಹಳ 6 ತಿಂಗಳಿಂದನೂ ಕೂಡ ಈ ಸುದ್ದಿ ಓಡಾಡ್ತಾ ಇದೆ. ಯಾವುದೇ ಸೂಚನೆ ಬಂದಿಲ್ಲ. ತೀರ್ಮಾನ ಮಾಡೋದು ಅಂತಿಮವಾಗಿ ಹೈಕಮಾಂಡು, ನಮ್ಮ ಪಕ್ಷದ ವರಿಷ್ಠರು, ಅಧ್ಯಕ್ಷ ಶಿವಕುಮಾರ್ ಇದ್ದಾರೆ, ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳಿದ್ದಾರೆ, ಇನ್ನು ಭಾಳಷ್ಟು ನಾಯಕರು ಕೂಡಿ ನಿರ್ಧಾರ ಮಾಡ್ತಾರೆ. ಸರ್, ಈಗ ಕಿತ್ತೂರು ಉತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟರೆ ಏನು ಹೇಳ್ತೀರಿ ಸರ್? ಈ ಬಾರಿಯ ಕಿತ್ತೂರು ಉತ್ಸವ ಒಳ್ಳೆಯದಾಗಿದೆ. ಈಗ 2-3 ವರ್ಷಗಳಿಂದ ಕಿತ್ತೂರು ಉತ್ಸವ ಸ್ವಲ್ಪ ಹೆಚ್ಚಿಗೆ ಮೆರುಗು ಬರ್ತಾ ಇದೆ. ಇದು ರಾಜ್ಯದ ವ್ಯಾಪ್ತಿ ಪ್ರಸಾರ ಆಗ್ತಾ ಇದೆ. ಎಲ್ಲ ಕಲಾವಿದರು ಕೂಡ ಇಲ್ಲಿ ಬರ್ತಾರೆ, ವಿದ್ವಾಂಸರು ಬರ್ತಾರೆ, ಬುದ್ಧಿಜೀವಿಗಳು ಬರ್ತಾರೆ. ಬರೋದ್ರಿಂದ ಅವ್ರ ವಿಚಾರಗಳನ್ನ ನಾವು ಇಲ್ಲಿ ಇನ್ವೈಟ್ ಮಾಡ್ತೀವಿ. ಮತ್ತು ನಮ್ಮ ಕಿತ್ತೂರು ಉತ್ಸವದ ವಿಚಾರ ಇಡೀ ರಾಜ್ಯಕ್ಕೆ ಹೋಗುವಂಥ ಒಂದು ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇನ್ನು ಏನು ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲ ಮಾಡ್ತೀವಿ. ರಾಷ್ಟ್ರೀಯ ಉತ್ಸವ ಆಗಬೇಕು, ಭಾಳ ಕೊನೆ ಗಳಿಗೆಯಲ್ಲಿ ಅನುದಾನ ಕೊಡ್ತಾರೆ, ತಯಾರಿ ಮಾಡ್ಕೊಳಕ್ ಆಗೋದಿಲ್ಲ ಅಂತ. ಮೈಸೂರಿಗೆ ಯಾವ ರೀತಿಯಾಗಿ ಚಾಚು ತಪ್ಪದೆ ಯಾರೂ ಹೋರಾಟ ಮಾಡಬೇಕಾಗಿಲ್ಲ, ತಮ್ಮದೇ ತಾನಾಗಿ ಸರ್ಕಾರ ಕೊಡ್ತದೆ, ಅದೇ ರೀತಿಯಲ್ಲಿ ಕಿತ್ತೂರು ಉತ್ಸವಕ್ಕೂ ಕೊಡಬೇಕನ್ನುವಂಥದ್ದು. ಲಾಸ್ಟ್ ಟೈಮ್ ಜಾಸ್ತಿ ಕೊಟ್ಟಾರೆ, ಇದು ಸಲ ಜಾಸ್ತಿ ಕೊಟ್ಟಿದ್ದಾರೆ. ಸೊ ನೀವು ಹೇಳಿದಂಗೆ ಸ್ವಲ್ಪ ಅರ್ಲಿ ಬಂದ್ರೆ ಒಂದು 2-3 ತಿಂಗಳು ನಿಗದಿ ಆದರೆ ಒಳ್ಳೊಳ್ಳೆ ಅವ್ರನ್ನ ಆರ್ಟಿಸ್ಟ್ಗಳನ್ನು, ಕಲಾವಿದರನ್ನು
ಕಲಾ ತಂಡಗಳನ್ನು ತರಲಿಕ್ಕೆ ಅನುಕೂಲ ಆಗುತ್ತೆ, ಅದನ್ನು ಮಾಡ್ತೀವಿ. ಸರ್, ಈಗ ಖ್ಯಾತನಾಮರಿಂದ ಕಿತ್ತೂರು ಉತ್ಸವ ಉದ್ಘಾಟನೆ ಮಾಡಬೇಕು ಅಂತ ತಾವು ಕೂಡ ಹೇಳಿದ್ರು, ಪ್ರಸ್ತಾಪ ಮಾಡಿದ್ರಿ. ಅದು ಮುಂದಿನ ವರ್ಷ ಆದರೂ ಈಡೇರುತ್ತಾ ಅಂತ? ಮಾಡೋಣ. ಈಗ ಬಂದವರೆಲ್ಲ ಹೆಚ್ಚು ಕಮ್ಮಿ ಅವ್ರು ನಾವು ಅಂದ್ರೆ ಹೇಗೆ ಮೈಸೂರು ಅಂತ ಹೇಳಬೇಕಾಗುತ್ತೆ. ಮೈಸೂರು ದಸರಾವನ್ನ ಯಾವ ರೀತಿ ಒಬ್ಬ ಖ್ಯಾತನಾಮರು ಉದ್ಘಾಟನೆ ಮಾಡ್ತಾರೆ, ಅದಕ್ಕೊಂದು ಆಯ್ಕೆ ಸಮಿತಿ ಇರುತ್ತೆ, ಅದೇ ಮಾದರಿಯಲ್ಲಿ ನಮ್ಮ ಕಿತ್ತೂರು ಉತ್ಸವವನ್ನು ಇದಕ್ಕೂ ಒಬ್ಬರನ್ನ ಉದ್ಘಾಟಕರನ್ನ ಆಹ್ವಾನಿಸಬೇಕು ಅಂತ ಅಲ್ಲ, ಪ್ರತಿ ವರ್ಷ ನಾವು ಅದರ ಪ್ರಯತ್ನ ಮಾಡ್ತೀವಿ. ಆದರೆ ಮೈಸೂರಲ್ಲಿ ಬರುವಂಥವ್ರು ಇಲ್ಲಿ ಬರಲಿಕ್ಕೆ ಆಗೋಲ್ಲ. ಮುಂದಿನ ಸಾರಿ ಅದೇ ಮಾದರಿಯಲ್ಲಿ ಮಾಡಲಿಕ್ಕೆ ನಾವು DC ಅವರಿಗೆ ಸೂಚನೆ ಕೊಡ್ತೀವಿ. ಓಕೆ, ನೋಡಿ ಅಲ್ಲೇ ಉದ್ಘಾಟನೆ. ಒಂದು ಏನು